ಮಕ್ಕಳೇ, ನೀವು ನೋಡ್ತಾ ಇರೋದು ಪುಟಾಣಿ ಬೀಸೋಕಲ್ಲು. ನಿಮ್ಮ ಅಜ್ಜಿ ಮನೆಯಲ್ಲಿ ಏನಾದರೂ ಹಿಟ್ಟು ಮಾಡುವಂಥ ಬೀಸೋಕಲ್ಲಿದ್ರೆ ಇದು ಅದೇ ಥರನೇ. ಬಟ್ ಇದು ಹಿಟ್ಟು ಮಾಡುವಂಥದ್ದಲ್ಲ, ಬೇಳೆಗಳನ್ನು ಅಂದರೆ ಕಾಳುಗಳನ್ನು, ಉಂಡೆ ಕಾಳುಗಳನ್ನು ಅರ್ಧರ್ಧ ಮಾಡುವಂಥದ್ದು, ಬೇಳೆ ಮಾಡುವಂಥದ್ದು. ಒಂದು ಇಡೀ ಕಾಳು ಅರ್ಧ ಆದಾಗ ಅದನ್ನು ಬೇಳೆ ಅಂತ ಕರಿತೀವಿ. ಸೊ ಇಲ್ಲಿ ತಗೊಂಡಿರೋದು ಸಂತೆಯಿಂದ ತಂದಂಥ ಒಣ ಅವರೆ ಕಾಳುಗಳನ್ನು. ಇದನ್ನು ಚೆನ್ನಾಗಿ ಹುರಿದು, ಚೆನ್ನಾಗಿ ಹುರಿದು ತಣ್ಣಗೆ ಮಾಡಿ ಈ ಪುಟಾಣಿ ಬೀಸೋ ಕಲ್ಲಿನ ಒಳಗೆ ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಅಲ್ಲ, ಬೇಗ ಕೆಲಸ ಮುಗ್ದೋಗ್ಬಿಡ್ಲಪ್ಪ ಅಂತ ಜಾಸ್ತಿ ಹಾಕೋದಲ್ಲ. ಸ್ವಲ್ಪನೇ ಕಾಳುಗಳನ್ನು ಹಾಕಿ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಬೀಸ್ತಾ ಇದ್ದಾರೆ ನೋಡಿ. ಸ್ವಲ್ಪನೇ ಕಾಳು ಹಾಕಿ ಬೀಸ್ತಾ ಇದ್ರೆ ಕಾಳಿನ ಮೇಲ್ಗಡೆ ಇರುವಂಥ ಸಿಪ್ಪೆ ನೀಟಾಗಿ ಆಚೆ ಬರುತ್ತೆ. ಹಾಗೆ ಇಡೀ ಕಾಳು ಒಡ್ಕೊಳ್ಳುತ್ತೆ ಬೇಳೆಯಾಗಿ. ಸೊ ಪೂರ್ತಿ ಬೇಯಿಸಿದ ನಂತರ ಈ ರೀತಿ ಕೇರೋ ಪ್ರೋಸೆಸ್ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅಥವಾ ಮನೆಯಲ್ಲಿ ನಿಮ್ಮ ಅಮ್ಮನೋ ಅಜ್ಜಿನೋ ಈ ರೀತಿ ಕೇರೋದನ್ನ ನೀವು ನೋಡಿರ್ತೀರಾ. ಸೊ ಕೇರಿದ್ರೆ ಏನಾಗುತ್ತೆ ಅಂದರೆ ಸಿಪ್ಪೆ ಹಗುರವಾಗಿರುತ್ತಲ್ಲ, ನೀವು ಕೇರ್ತಾ ಆ ಸಿಪ್ಪೆ ಮುಂದೆ ಬರ್ತಾ ಇರುತ್ತೆ, ಹಗುರ ಇರುವಂಥ ಸಬ್ಸ್ಟೆನ್ಸು. ಸೊ ಪ್ರತಿ ಸಾರ್ತಿ ಒಂಚೂರು ಕೇರೋದು ಆ ಮೇಲ್ಗಡೆ ಮುಂದೆ ಬಂದಿರುತ್ತಲ್ಲ ಸಿಪ್ಪೆ, ಅದನ್ನ ಕೆಳಗಡೆ ಹಾಕೋದು. ಸೊ ಲಾಸ್ಟಲ್ಲಿ ಉಳ್ಕೊಳ್ಳೋದು ಅವರೆ ಬೇಳೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಡುಗೆ ಮಾಡಿದ್ರೆ ಇದರಲ್ಲಿ.